ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ 63 ಕೆಜಿಸ್ ಇತ್ತು. ಹಾಗೆ ನಾನು ವೆಯ್ಟ್ ಲಾಸ್ನ ಕಂಟಿನ್ಯೂ ಮಾಡಿ ಇವತ್ತಿನ ದಿನಕ್ಕೆ ನನ್ನ ವೆಯ್ಟ್ 60 ಕೆಜಿಸ್ ಆಗಿದೆ. ಎಷ್ಟು ಬೇಗ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಅಲ್ವಾ. 3 ಕೆಜಿಸ್ ಅಂದರೆ ಸುಮ್ಮನೆ ಅಲ್ಲ. ತುಂಬ ಕಷ್ಟಪಟ್ಟು ಕಮ್ಮಿ ಮಾಡಿದ್ದೀನಿ. ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಕಡಿಮೆ ಮಾಡಿದ್ದೀನಿ. ಹಾಗೆ ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಕನ್ಸಿಸ್ಟೆನ್ಸಿ ಈಸ್ ದ ಬೆಸ್ಟ್ ಕೀ ಫಾರ್ ದ ಸಕ್ಸಸ್ ಅಲ್ವಾ. ಬಟ್ ಈ ಸೆಂಟೆನ್ಸ್ ಕರೆಕ್ಟಾಗಿತ್ತೋ ಅಲ್ವೋ ಗೊತ್ತಿಲ್ಲ. ಆದರೆ ಕನ್ಸಿಸ್ಟೆನ್ಸಿ ಇದ್ದರೆ, ನಿರಂತರತೆ ಇದ್ದರೆ ನಾವು ಗೆಲ್ಲೋದಂತೂ ನಿಜ ಅಂತ ಹೇಳಬಹುದು. ಆಮೇಲೆ ನಾರ್ಮಲಾಗಿ ನಂದು ರೊಟೀನ್ ಹೇಗಿರುತ್ತೋ ಅದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಬಟ್ ಆದರೆ ಎಕ್ಸಸೈಸು ಮತ್ತು ವಾಕಿಂಗು ಸ್ವಲ್ಪ ಸ್ಕಿಪ್ ಆಗ್ತಿದೆ. ಹೆವಿ ಫಂಕ್ಷನ್ಸ್ ಇದ್ದಾವೆ ಈ ಸೀಸನಲ್ಲಿ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಮತ್ತು ಈವ್ನಿಂಗು ಮದುವೆಗೆ ಹೋಗೋದ್ರಿಂದ ನಾನು ಮಧ್ಯಾಹ್ನ ಸ್ವಲ್ಪ ಲಂಚ್ನ ಮಿನಿಮಮ್ಮಾಗಿ ತೊಗೊಂಡಿದ್ದೆ. ಮತ್ತು ರೆಡಿಯಾಗಿ ಮದುವೆಗೆ ಹೋಗಿ, ಮದುವೆಯಲ್ಲೂ ಅಷ್ಟೇ ಯಾವುದೇ ಫಂಕ್ಷನ್ಗೆ ಹೋಗಲಿ ನಾನೀಗ ನನ್ನ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಫುಡ್ಡನ್ನ ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಏನೇನೋ ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ಹೆವಿ ತೊಗೊಳ್ಳಲ್ಲ. ಅದರಲ್ಲಿ ಯಾವುದು ಪ್ರೋಟೀನ್ ಇದೆ, ನನ್ನ ಬಾಡಿಗೆ ಯಾವುದು ಒಳ್ಳೆಯದು ಮತ್ತು ಎಷ್ಟು ಬೇಕು ಅಂತ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ತಿನ್ಕೋತೀನಿ. ತಿಂದಿದ್ದಾಯಿತು ಮತ್ತು ಫಂಕ್ಷನ್ ಎಲ್ಲ ಮುಗೀತು. ಅಲ್ಲೇ ರಾತ್ರಿ ಸ್ವಲ್ಪ ಲೇಟಾಗಿದ್ದು ಮತ್ತೆ ಬಂದಿದ್ದಾಯಿತು. ಇದು ನನ್ನ ಇವತ್ತಿನ ವೆಯ್ಟ್ ಲಾಸ್ ಜರ್ನಿಯ 11th ಡೇ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತಾ?